ಯಾರು ಯಾರದು? ನನ್ನ ಮಾತು ಕೇಳಿಸ್ತಿಲ್ವಾ? ಅಯ್ಯೋ, ನನ್ನ ಕಾಪಾಡು. ನನ್ನ ಹಿಂದೆ ಒಂದು ಬೆಕ್ಕು ಬರ್ತಾ ಇದೆ, ಅದು ನನ್ನನ್ನು ಹಿಡ್ಕೊಳ್ಳುತ್ತೆ. ಹೆದರ್ಬೇಡ, ಒಳಗಡೆ ಬಾ. ನೀನೇನಾದ್ರೂ ಒಂದು ಹಲ್ಲಿನ ನೋಡಿದ್ಯಾ? ಇಲ್ವಲ್ಲ. ಆದ್ರೆ ಇಲ್ಲಿ ಹಲ್ಲಿ ವಾಸನೆ ಇದೆಯಲ್ಲ. ಹೇ, ನೀನೇನ್ ಮಾಡ್ತಿದ್ಯಾ? ನೀನ್ ಹುಡುಕ್ತಿರೋ ಹಲ್ಲಿ ಇಲ್ಲೆಲ್ಲೂ ಇಲ್ಲ. ಹೋಗು ಇಲ್ಲಿಂದ. ನೀನ್ ನನ್ನ ಪ್ರಾಣ ಕಾಪಾಡ್ದೆ. ಈ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಹಾಗಾದ್ರೆ ನಾ ಹೊರಡ್ಲಾ? ಬೇಡ ಬೇಡ, ಆ ಚಿಕ್ಕ ಬೆಕ್ಕು ಇಲ್ಲೇ ಎಲ್ಲೋ ಇರುತ್ತೆ. ನಾನು ಹೋಗಿ ನೋಡ್ಕೊಂಬರ್ತೀನಿ. ಅಲ್ಲಿವರೆಗೂ ನೀನ್ ಎಲ್ಲೂ ಹೋಗ್ಬಾರ್ದು. ಸರಿ, ನಾನು ಎಲ್ಲಿಗೂ ಹೋಗಲ್ಲ. ಆಶ್ಚರ್ಯ ಆಗ್ತಿದೆ, ನೀನ್ ಹೇಗ್ ಗೋಡೆ ಮೇಲೆ ನಡೆಯಕ್ಕಾಗ್ತಿದೆ? ಓ ಅದಾ, ಇದು ನಾವು ಹಲ್ಲಿಗಳ ಒಂದು ಸಾಮರ್ಥ್ಯ. ಇನ್ನು ಈ ತರ ಬೇರೆ ಯಾವ್ದಾದ್ರೂ ಸಾಮರ್ಥ್ಯ ಇದೆಯಾ ಗೆಳೆಯ? ಸೂತ್ರಗಳು ಇನ್ನೂ ಇದೆ, ಇನ್ನೊಂದಿನ ತೋರಿಸ್ತೀನಿ. ನಾನು ಹೋಗ್ಬರ್ತೀನಿ. ಸರಿ ಗೆಳೆಯ. ಆ ಬೆಕ್ಕು ಇಲ್ಲೆಲ್ಲೂ ಇಲ್ಲ. ಅದು ಆ ಪುಟ್ಟ ಬೇಕಲ್ವಾ? ಅಯ್ಯೋ, ಅದು ನನ್ನ ಗೆಳೆಯನನ್ನ ತಿಂದ್ಬಿಡ್ತಾ. ನೀನು ಆ ಹಲ್ಲಿನ ಹಿಡ್ದ? ಏ ಇಲ್ಲ, ನಾನು ಅವಳನ್ನ ಮತ್ತೆ ನೋಡ್ಲೇ ಇಲ್ಲ. ನನಗೆ ನಂಬಕ್ಕಾಗ್ತಿಲ್ಲ. ನಾನು ಹೋಗಿ ನೋಡ್ತೀನಿ. ಗೆಳೆಯ ಗೆಳೆಯ ಗೆಳೆಯ, ನೀನ್ ಎಲ್ಲಿದ್ಯಾ? ಅಯ್ಯೋ, ಇದು ಅದರ ಬಾಲ ಅಲ್ವಾ? ಇದನ್ನ ಆ ಬೆಕ್ಕು ತಿಂದಿದೆ. ನಾನು ಅದನ್ನ ಕಾಪಾಡಕ್ಕಾಗಿಲ್ಲ. ಗೆಳೆಯ, ನಾನು ಇಲ್ಲಿದ್ದೀನಿ. ಹಾ, ಇಲ್ಲೇ ಇದೆಯಾ? ಸಮಾಧಾನ ಆಯ್ತು. ಗೆಳೆಯ, ಹೆದ್ರಿದ ಹಾಗೇನೆ ನಡೀತು. ಬೆಕ್ಕಿನ ಕೈಯಿಂದ ನನ್ನ ಬಾಲನ ಕತ್ತರಿಸ್ಕೊಂಡು ತಪ್ಪಿಸ್ಕೊಂಡೆ. ಅಯ್ಯೋ, ಬಾಲ ಕತ್ತರಿಸ್ಕೊಂಡ? ಅದು ಹೇಗೆ? ನೀನ್ ಯಾಕೆ ಹೊರಗೆ ಬಂದೆ? ನನ್ನನ್ನ ಕ್ಷಮಿಸು, ನಾನು ಹುಳನ ಹಿಡಿಯೋಕೆ ಹೊರಗೆ ಹೋದೆ. ಈ ತರ ಸಂದರ್ಭದಲ್ಲಿ ನಾವು ಹಲ್ಲಿಗಳು ಬಾಲನ ಮುರಿದು ತಪ್ಪಿಸ್ಕೊಳ್ತೀವಿ. ಬಾಲನ ನೋಡಿ ಬೇಜಾರಾಗ್ಬೇಡ, ಅದು ಮತ್ತೆ ಬರುತ್ತೆ. ಇನ್ ಮುಂದೆ ಎಲ್ಲೂ ಹೋಗ್ಬೇಡ. ನೀನ್ ನನ್ ಜೊತೆನೆ ಇಲ್ಲೇ ಇದ್ಬಿಡು. ಗೆಳೆಯ, ನಿನ್ನಿಷ್ಟದ ಹಾಗೆ.